ನಮಸ್ಕಾರ. ಸಮಗ್ರ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಮಗ್ರ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕೂಡ ಬಹಳ ಪ್ರಮುಖವಾದ ಘಟ್ಟ ಅಂತ ಹೇಳಿದ್ರೆ ಅದು ಮದುವೆಯ ಸಮಾರಂಭ. ಮನೆ ಮಂದಿಯೆಲ್ಲ ಬಹಳಷ್ಟು ಸಂತೋಷದಿಂದ ಹೊಸ ಜೀವನಕ್ಕೆ ಕಾಲಿಡ್ತಿರುವಂತಹ ದಂಪತಿಗಳಿಗೆ ವಿಶೇಷವಾದಂಥ ಆರೈಕೆಯನ್ನು ಕೊಟ್ಟು ಹೊಸ ಜೀವನದ ಆರಂಭಕ್ಕೆ ಮುನ್ನಡೆಯನ್ನು ಆಡ್ತಾರೆ. ಆದರೆ ಇಂಥದ್ದೊಂದು ಅದ್ಭುತವಾದಂಥ ಶುಭ ಸಮಾರಂಭದಲ್ಲೇ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಎಷ್ಟೋ ಜನಕ್ಕೆ ಮದುವೆನೇ ಆಗ್ತಾ ಇಲ್ಲ. ಎಷ್ಟೋ ಸಂದರ್ಭಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಎಲ್ಲ ಗಂಡು ಹೆಣ್ಣಿನ ಎಲ್ಲ ಶಾಸ್ತ್ರಗಳು ಮುಗ್ದಿರುತ್ತೆ. ಮದುವೆ ಹಂತಕ್ಕೆ ಬಂದಾಗೂ ಕೂಡ ಮದುವೆ ನಿಲ್ಲುವಂಥ ಸಮಸ್ಯೆಗಳನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಯಾಕೆ ಈ ರೀತಿ ಆಗ್ತಾ ಇದೆ? ಮದುವೆ ವಿಳಂಬಕ್ಕೆ ಕಾರಣಗಳು ಏನೆಲ್ಲ ಇರಬಹುದು? ಯಾವ ರೀತಿಯಂಥ ಸಮಸ್ಯೆಗಳಿದ್ದಲ್ಲಿ ಮದುವೆ ವಿಳಂಬ ಆಗುತ್ತೆ ಅಥವಾ ಯಾರಿಗೆ ಮದುವೆ ವಿಳಂಬ ಆಗುತ್ತೆ? ಹೀಗೆ ಸಾಕಷ್ಟು ಕುತೂಹಲಕಾರಿ ಪ್ರಶ್ನೆಗಳು. ಈ ಸಮಸ್ಯೆಯನ್ನು ನಿಜಕ್ಕೂ ಯಾರು ಪ್ರಸ್ತುತವಾಗಿ ಎದುರಿಸ್ತಾ ಇರ್ತಾರಲ್ಲ ಅವರಿಗೆ ಸರ್ವೇ ಸಾಮಾನ್ಯವಾಗಿ ದಿನನಿತ್ಯದ ಚಟುವಟಿಕೆಗಳಲ್ಲಿ ಬಾಧಿಸ್ತಾ ಇರುತ್ತೆ. ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಮದುವೆ ವಿಳಂಬದ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂಥ ವಸಂತ್ ಕುಮಾರ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಮದುವೆ ಮೂರು ಅಕ್ಷರಗಳ ಒಂದು ಪದ ಆದರೂ ಕೂಡ ಎಲ್ಲರಿಗೂ ಕೂಡ ಇದು ಒಂದು ಖುಷಿ ಕೊಡುವಂಥ ಒಂದು ವಿಶೇಷವಾದಂಥ ಘಟ್ಟ ಪ್ರತಿಯೊಬ್ಬನ ಜೀವನದಲ್ಲೂ. ಮೊದಲೇದಾಗಿ ತಿಳಿಸಿ ಗುರುಗಳೇ, ನಿಮ್ಮ ಪ್ರಕಾರ ಮದುವೆ ಅಂದರೆ ಏನು? ಮದುವೆ ಅಂದರೆ ಎರಡು ಜೀವಿಗಳನ್ನು ಬೆಸೀತಕ್ಕಂಥ ಅನುಬಂಧದ ಒಂದು ಜೋಡಣೆ ಅಂತ ಹೇಳ್ಬೋದು. ಆದರೆ ಕೇವಲ ಅರ್ಥ ಇಷ್ಟಕ್ಕೆ ಸೀಮಿತವಾಗಿ ಇಲ್ಲ. ಇದೇನು ಅಂದರೆ ಶಾಸ್ತ್ರ ರೀತಿ ವ್ಯಾಖ್ಯಾನ ಕೇಳಿದರೆ ಅದು ಯಾವುದೋ ಒಂದು ಋಣಾನುಬಂಧದಿಂದ ಉಂಟಾದಂಥ ಸಂಬಂಧ, ಅದಕ್ಕೆ ಮದುವೆ ಅಂತ ಕರೀತಾರೆ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ, ಇದು ಶ್ರುತಿ ವ್ಯಾಖ್ಯೆ. ಏನು? ಋಣದಿಂದಲೇ ಅವನಿಗೆ ಹೆಂಡತಿ ಉಂಟಾಗೋದು, ಋಣದಿಂದಲೇ ಪಶುಗಳು ಸಾಕೋದು. ಮನೇಲಿ ಒಂದು ಗಿಣಿ ಸಾಕ್ತಾರೆ, ಒಂದು ಹಸು ಸಾಕ್ತಾರೆ, ಒಂದು ಬೆಕ್ಕು ಸಾಕ್ತಾರೆ, ನಾಯಿ ಸಾಕೋದಂತೂ ಸಾಮಾನ್ಯವಾಗಿದೆ. ಇದೆಲ್ಲ ಅದು ಯಾತಕ್ಕಾಗುತ್ತೆ ಅಂದರೆ ಋಣದಿಂದ ಉಂಟಾಗ್ತದೆ. ಋಣದಿಂದ ಸಂಬಂಧ ಇದ್ದರೆ ಈ ಹೆಣ್ಣು ಆ ಗಂಡಿನ ಋಣ ತಿಂದಿದ್ದರೆ, ಆ ಗಂಡು ಈ ಹೆಣ್ಣಿನ ಋಣ ತಿಂದಿದ್ದರೆ ಮಾತ್ರ ಆ ಸಂಬಂಧವು ಉಂಟಾಗ್ತದೆ ಅನ್ನೋದನ್ನು ಹೇಳುತ್ತೆ. ಆದ್ದರಿಂದ ನಾವಿರ್ತಕ್ಕಂಥ ಮನೆ, ನಾವು ವಾಸ ಮಾಡುವ ದೇಶ, ಇವೆಲ್ಲ ಋಣಕ್ಕೆ ಸಂಬಂಧವಾದಂಥವು. ಆದ್ದರಿಂದ ಗಂಡು ಹೆಣ್ಣಿನ ಸಂಬಂಧ, ಮದುವೆಯ ಜೋಡಣೆಯನ್ನು ಮುಖ್ಯವಾಗಿ ಋಣಾನುಬಂಧ ರೂಪದಿಂದಲೇ ಗುರುತಿಸಬೇಕಾಗಿ ಬರ್ತದೆ. ಈ ಋಣಾನುಬಂಧವು ಹೇಗೆ ಗೊತ್ತಾಗುತ್ತೆ ಮನುಷ್ಯನಿಗೆ ಅಂದರೆ ಅದು ಅವನ ಜಾತಕಗಳಿಂದ ಪ್ರತಿಫಲಿಸಲ್ಪಡುತ್ತದೆ. ಅಂದರೆ ಹೆಣ್ಣಿನ ಜಾತಕ ಮತ್ತು ಗಂಡಿನ ಜಾತಕ, ಈ ಎರಡು ಜಾತಕಗಳಲ್ಲಿ ಆ ಪಂಚಮಾಧಿಪತಿಗಳಿಗೆ ಇದ್ದಂಥ ಸಂಬಂಧಗಳನ್ನು ನೋಡಿದರೆ ಪೂರ್ವ ಜನ್ಮದಲ್ಲೂ ಇವರೇನಾದರೂ ಈ ಹೆಣ್ಣು ಅಥವಾ ಈ ಗಂಡು ಸಂಬಂಧ ಹೊಂದಿದ್ರ ನೋಡ್ಬೋದು. ಅದಿರುತ್ತೆ. ಡೀಪಾಗಿ ಒಳಹೊಕ್ಕು ನೋಡಬೇಕು. ಈಗ ಅಷ್ಟರ ಅವಶ್ಯಕತೆ ಇಲ್ಲ. ಕೇವಲ ಲೌಕಿಕ ಜೀವನದಲ್ಲಿ ಅವರು ಹೇಗೆ ಈ ಜನ್ಮದಲ್ಲಿ ಹೊಂದಿಕೊಂಡು ಹೋಗ್ತಾರೇನು ಅಂತ ಇಷ್ಟು ಮಾತ್ರಕ್ಕೆ ಸೀಮಿತವಾಗಿದೆ. 11ನೇ ಮನೆಯನ್ನು ಗಮನಿಸಿದರೆ ಅವರು ಮುಂದಿನ ಜನ್ಮದಲ್ಲೂ ಏನಾಗ್ತಾರೆ ಅಂತ ಜ್ಯೋತಿಷ್ಯದಿಂದ ಮುನ್ನುಡಿಬಹುದು. ಆ ತರಹ ಬಹಳ ದೊಡ್ಡ ವಿಜ್ಞಾನ ಈ ಗಂಡು ಹೆಣ್ಣಿನ ಸಂಬಂಧದ ಹಿಂದೆ ಅಡಗಿದೆ. ಆದರೆ ಅದರ ಔಚಿತ್ಯ ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ಈಗಿನ ಈ ಏನು ಮಾಡ್ರನ್ ಥಿಂಕಿಂಗು, ಆಮೇಲೆ ಆ ವಿದೇಶಿ ಕಲ್ಚರ್ಗಳ ಪರಿಣಾಮ ನಮ್ಮ ಇಂಡಿಯಾ ದೇಶದ ಮೇಲಾಗಿ ಅದರ ಒಂದು ಮನೋಭಾವಕ್ಕೆ, ಅದರ ಒಂದು ಯೋಚನಾ ಸರಣಿಗೆ ಜೋತು ಬಿದ್ದು ನಾವು ಈ ಥರ ಆಗಿದ್ದೇವೆ. ನಮ್ಮ ಪೂರ್ವಜರು ಹಾಕ್ಕೊಟ್ಟಂಥ ಹಾದಿಯಿಂದ ನಾವು ಒಂದು ಸ್ವಲ್ಪ ಡೈವರ್ಟ್ ಆಗಿ ಸ್ವಲ್ಪ ಮಟ್ಟಿಗೆ ವಿನಾಶದ ಕಡೆಗೆ ಸಾಗುತ್ತಾ ಇದ್ದೇವೆ. ಆದರೆ
ಈ ಮದುವೆಯಲ್ಲಿ ಈ ಋಣಾನುಬಂಧವೇ ಮುಖ್ಯವಾಗಿ ಪ್ರಧಾನ ಪಾತ್ರನ ವಹಿಸ್ತದೆ. ಖಂಡಿತ. ಈ ಒಂದು ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕು, ಕುವೆಂಪು ಅವರೊಂದು ಮಾತನ್ನು ಹೇಳಿದ್ದಾರೆ. ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡುವಾಗ ಹೇಳಿರುವಂಥ ಒಂದು ವಿಶೇಷವಾದಂಥ ಮಾತು, ಮದುವೆ ಎಂದು ಜೀವನದ ಪ್ರಮುಖ ಘಟ್ಟ ಅಲ್ವಂತೆ, ಮದುವೆಯ ನಂತರದ ಜೀವನ ಏನಿರುತ್ತಲ್ಲ ಅದನ್ನು ನಾವು ಬಹಳ ಮುಂಚಿತವಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು ಅಂತ ಹೇಳಿ. ಸೊ ಈ ಸಮಯದಲ್ಲಿ ಈ ಒಂದು ತೊಂದರೆಗಳು ಬರ್ತಾ ಇದೆ ಅನ್ನುವಾಗ, ಈಗ ವಧುಗಾಗಲಿ ವರನಿಗಾಗಲಿ ಹುಡುಗಿಯನ್ನು ಹುಡುಕ್ತಾ ಇದ್ದಾರೆ ಅಥವಾ ಹುಡುಗನನ್ನು ಹುಡುಕ್ತಾ ಇದ್ದಾರೆ ಅಂತ ಅನ್ನುವಂಥ ಸಂದರ್ಭದಲ್ಲಿ ಯಾವ ಯಾವ ರೀತಿಯಾದಂಥ ಜಾತಕದಲ್ಲಿರುವಂಥ ಸಮಸ್ಯೆಗಳು ಎದುರಾಗುತ್ತೆ? ವಿಳಂಬ ಅನ್ನುವುದೇ ಹೆಡ್ಡಿಂಗ್ ಈ ದಿನದ ಆ ಶೀರ್ಷಿಕೆ ಆಗಿದೆ. ಯಾತಕ್ಕೆ ಮದುವೆಯು ವಿಳಂಬ ಆಗುತ್ತೆ ಅನ್ನೋದು ಪ್ರಶ್ನೆ. ಇದನ್ನು ಜ್ಯೋತಿಷ್ಯಿಕವಾಗಿ ಉತ್ತರಗಳನ್ನು ನಾವು ಹುಡುಕಿದರೆ ನಾವೇನು ಹೇಳ್ಬೋದು, ಮೊದಲನೇದಾಗಿ ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಏನಾದರೂ ಕ್ರೂರ ಗ್ರಹಗಳಿದ್ದಾವ, ಇದನ್ನು ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿ ಬರುತ್ತೆ. 7ನೇ ಮನೆ ಮದುವೆಯನ್ನು ತೋರಿಸ್ತಕ್ಕಂಥ ಮನೆ, ಅದು ಆ ಜೀವನದ ಸಂಗಾತಿಯನ್ನು ತೋರಿಸ್ತಕ್ಕಂಥ ಮನೆ. ಈ 2. 7ನೇ ಮನೆಯಿಂದ ಪಾರ್ಟ್ನರ್ಗಳನ್ನ 7ನೇ ಮನೆಯಿಂದ ನೋಡ್ತಾರೆ. ಲೈಫ್ ಪಾರ್ಟ್ನರ್, ಇದು ಲೈಫ್ ಪಾರ್ಟ್ನರ್ ಅಂದರೆ ಜೀವನದ ಜೊತೆಗಾತಿ ಅಥವಾ ಜೊತೆಗಾರನ ಒಂದು ಸಂಬಂಧನ 7th ಹೌಸ್ ತೋರಿಸುತ್ತೆ. ಆ 7ನೇ ಮನೆಯಲ್ಲಿಯೇ ಕ್ರೂರ ಗ್ರಹಗಳು ಇದ್ದಲ್ಲಿ, ಒಂದಕ್ಕಿಂತ ಹೆಚ್ಚು ಕ್ರೂರ ಗ್ರಹಗಳು ಅದೇ ಮನೆಯಲ್ಲಿ ಸೇರಿಕೊಂಡಿದ್ದಲ್ಲಿ ಆಗ ಮದುವೆಯ ವಿಳಂಬ ಉಂಟಾಗ್ತದೆ ಅನ್ನೋದು ಪ್ರಥಮ ಕಾರಣ. ಇನ್ನೂ ಭಾಳ ಕಾರಣ ಇದ್ದಾವೆ. ಈಗ ಸದ್ಯಕ್ಕೆ ಈ ಮೊದಲನೇ ಕಾರಣ ವಿಶ್ಲೇಷಣೆ ಮಾಡಬೇಕು. 5 ಕ್ರೂರ ಗ್ರಹಗಳು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿವೆ. ಅವು ಸೂರ್ಯ, ಆನಂತರ ಕುಜ, ಶನಿ. ಈ 3 ಗ್ರಹಗಳನ್ನು ವಿನಾಯಿಸಿ ರಾಹುವು ಇದ್ದಾನೆ. ರಾಹುವು, ಕೇತುವು, ಈ 5 ಗ್ರಹಗಳು ಸೇರಿ ಸಪ್ತಮದಲ್ಲೇನಾದರೂ ಯಾರಾದರೂ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಕ್ರೂರ ಗ್ರಹಗಳು ಸೇರ್ಕೊಂಬಿಟ್ಟಿದ್ದರೆ ಮದುವೆಯು ಸ್ವಲ್ಪ ವಿಳಂಬ ಆಗ್ತದೆ. ಈ ವಿಳಂಬ ಅನ್ನೋ ಪದಕ್ಕೆ ಈಗಿನ ಕಾಲದಲ್ಲಾಗಲೇ ಅರ್ಥ ಸ್ವಲ್ಪ ಚೇಂಜ್ ಆಗಿದೆ. ಯಾವ ಥರ ಗುರುಗಳೇ? ನಾನು ಮೊದಲು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಒಂದು 30 ವರ್ಷದ ಕೆಳಗೆ ಹೇಳ್ತೀನಿ. ಆಗ ಮದುವೆ ವಿಳಂಬ ಅಂದರೆ ಒಂದು 28 ವರ್ಷ ಆದರೆ ಆಗಲೇ ವಯಸ್ಸಾಯ್ತು ಸ್ವಲ್ಪ ಅಂತ. ಆದರೆ ಈಗಿನ ಕಾಲದಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ 30, 35, 38 ತನಕ ಅವಿವಾಹಿತರಾಗಿಯೇ ಉಳಿಯಬೇಕು ಅನ್ನುವ ನಿರ್ಧಾರನ ಹೆಣ್ಣುಗಳು ಮಾಡ್ತಾ ಇರ್ತಕ್ಕಂಥದ್ದು ಒಂದು ದೊಡ್ಡ ಕರೆಗಂಟೆ, ಒಂದು ಅಲಾರ್ಮಿಂಗ್ ಸಿಚುಯೇಷನ್ ಫಾರ್ಮ್ ಆಗ್ತಾಯಿದೆ. ಯಾವುದೋ ಕಾರಣಕ್ಕೆ ಹೆಣ್ಣುಗಳು ಮೊದಲಿನ ಹಾಗೆ ಓದಿ ಮುಗಿದ ಕೂಡಲೇ ಒಂದು ಮದುವೆ ಆಗಿ ನಾನು ಸಂಸಾರನ ನಡೆಸ್ತೀನಿ ಆ ಸ್ಥಿತಿಯಲ್ಲಿಲ್ಲ. ಅವರು ಓದಿ ಮದುವೆ ಆದಮೇಲೆ ನಾನು ಸಂಪಾದನೆ ಮಾಡಬೇಕು ಅಂತಾರೆ. ಸಂಪಾದನೆ ಮಾಡಿದ ಮೇಲೆ ಹೆಚ್ಚಿನ ವಿದ್ಯಾಭ್ಯಾಸ ಬೇಕು ಅಂತಾರೆ. ಇಲ್ಲ, ನಾವು ಬೇರೆ ದೇಶಗಳಿಗೆ ಹೋಗೋಕ್ಕೇನು ಬೇಕೋ ಆ ತಯಾರಿ ಮಾಡಬೇಕು ಅಂತಾರೆ. ಒಟ್ಟು ಅದೆಲ್ಲದರ ಉದ್ದೇಶ ಹಣದ ಸಂಪಾದನೆ. ಏನು ಯಾವ ದೇಶ ಸೇವೆಯೋ ಅಥವಾ ಇನ್ಯಾವುದೋ ಉದಾತ್ತವಾದಂಥ ಉದ್ದೇಶ ಇಟ್ಕೊಂಡು ಮಾಡ್ತಿಲ್ಲ. ಹಣದ ಮೇಲೆ ಅದು ಅವಲಂಬನೆ ಆಗಿದೆ. ಈ ಥರ ತಾವೇ ತಮ್ಮ ಮದುವೆಯ ವಯಸ್ಸನ್ನು ಮುಂದಕ್ಕೆ ಹಾಕಿಕೊಳ್ತಾ ಇದ್ದಾರೆ. ಇದು ಯಾಕೆ ಎಚ್ಚರಿಕೆಯ ಕರಗಂಟೆ ಅಂತ ಹೇಳಿದರೆ, ಎಲ್ಲ ಹೆಣ್ಣುಗಳು ತಮ್ಮ ತಮ್ಮ ತಾಯ್ತನದ ಸಾಮರ್ಥ್ಯನ ಕುಂಠಿತಗೊಳಿಸಿಕೊಳ್ಳುತ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದ ವಿಷಯ. ಅವರು ಗರ್ಭವತಿಯರಾಗುವುದು ಒಂದು ನಿರೀಕ್ಷಿತವಾದಂಥ ಏಜ್ ಆದ ಮೇಲೆ ಸಾಧ್ಯ ಇಲ್ಲ. ಇದನ್ನು ಅವರು ಮರೆತು ಬಿಟ್ಟಿದ್ದಾರೆ ಅಥವಾ ಅದಕ್ಕೆ ಅಷ್ಟೊಂದು ಅವರು ಮಹತ್ವ ಕೊಡ್ತಾ ಇಲ್ಲ. ಅಯ್ಯೋ, ಮಕ್ಕಳಿಲ್ದಿದ್ದರೆ ಪರವಾಗಿಲ್ಲ ಗುರುಗಳೇ, ನಾನು ನನ್ನ ಗಂಡ ಚೆನ್ನಾಗಿದ್ದೀವಲ್ಲ ಅಂತಾರೆ. ಆ ಪ್ರೋಜನಿ ಅದು ಬೇಕು, ನನ್ನ ವಂಶ ಮುಂದುವರಿಬೇಕು, ಅದೆಲ್ಲ ಇಲ್ಲ. ಈಗಿನ ಕಾಲದ
ಹೆಣ್ಣುಗಳ ಥಿಂಕಿಂಗು ಈ ಥರ ಇರ್ತಕ್ಕಂಥದ್ದನ್ನು ನಾನು ಗಮನಿಸ್ತಾ ಬಂದಿದ್ದೇನೆ. ಗುರುಗಳೇ, ಈಗ ತುಂಬ ಜನಕ್ಕೆ ಈಗ ನೀವು ಹೇಳ್ತಕ್ಕಂಥ 7ನೇ ಮನೆಯಲ್ಲಿ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ನಮಗೆ ತಿಳಿಯುತ್ತೆ ಅಂತ ಹೇಳ್ತಿದ್ದೀರಾ. ಕಾರ್ಯಕ್ರಮ ನೋಡ್ತಾ ಇರುವಂಥವರ ಮಕ್ಕಳಿಗೆ ಏನಾದರೂ ಮದುವೆ ಗುರುತಾಗಿಲ್ಲ ಅಂತ ಹೇಳಿದ್ರೆ ಅವ್ರ ತಂದೆ ತಾಯಿಗಳದ್ದು ಒಂದೇ ಪ್ರಶ್ನೆ, ಈ ಥರ ಮದುವೆ ಅಡೆತಡೆ ಆಗ್ತಾ ಇದೆ ಅಥವಾ ವಿಳಂಬ ಆಗುತ್ತೆ ಅಥವಾ ತಡವಾಗಿ ನಮ್ಮ ಮಕ್ಕಳಿಗೆ ಮದುವೆ ಆಗುತ್ತೆ ಅನ್ನೋ ಮುನ್ಸೂಚನೆಗಳು ಯಾವ್ಯಾವು, ಯಾವ ಥರ ನಮಗೆ ಅಡೆತಡೆಗಳು ಉಂಟಾಗ್ತವೆ ಅಂತ? ಮೊದಲನೇ ಮುನ್ಸೂಚನೆ ಶನಿಯಿಂದ ಉಂಟಾಗುತ್ತೆ. ಶನಿಯು ಸಪ್ತಮದಲ್ಲಿದ್ದರೆ ಸ್ವಲ್ಪ ಮದುವೆ ಡಿಲೇ ಆಗುತ್ತೆ ಅಂತ ಶಾಸ್ತ್ರದಲ್ಲೇ ಬರೆದಿದೆ. ಹಿಂದಿನ ಕಾಲದಲ್ಲಿ 33 ವರ್ಷ ಆದಮೇಲೆ ಮದುವೆ ಆಗುತ್ತೆ ಅಂತ ಹೇಳ್ತಿದ್ರು. ಈಗ 33 ಅನ್ನೋದು ಸಾಮಾನ್ಯವಾದಂಥ ಒಂದು ಏಜೇ ಆಗಿದೆ, ಮದುವೆ ಏಜು. ಅದು ಬಿಡಿ. ಈಗ ಡಿಲೇಗೆ ಕಾರಕನು ಶನಿ. ಶನಿಯು ಮಂದಗ್ರಹನು, ನಿಧಾನಕ್ಕೆ ಮೂವ್ ಆಗುವಂಥ ಒಂದು ಪ್ಲ್ಯಾನೆಟ್ಟು. ನಿಧಾನಕ್ಕೆ ಹೋಗ್ತಾನೆ. 30 ತಿಂಗಳು ಒಂದು ರಾಶಿಲಿರ್ತಾನೆ, ಮುಂದಿನ ರಾಶಿಗೆ ಹೋಗೋಕ್ಕೆ 2.5 ವರ್ಷ ಬೇಕು. ಇವನೇನಾದರೂ ಆ ಲಗ್ನ ಸಪ್ತಮ ಭಾವವನ್ನು ಆಕ್ರಮಿಸಿಕೊಂಡರೆ, ಸಪ್ತಮದ ಮೇಲೆ ಶನಿ ದೃಷ್ಟಿ ಇದ್ದರೆ, ಆಗ ಅವಳು ಇಷ್ಟಪಟ್ಟರು ಬೇಗ ಮಾಡ್ಕೋಬೇಕಂತ, ಆ ಹುಡುಗ ಇಷ್ಟಪಟ್ಟರು, ಹುಡುಗ ಹುಡುಗಿ ಎರಡೂ ಭೇದ ಇಲ್ಲ, ತಾನೇ ಇಷ್ಟಪಟ್ಟರು ಅವನ ಮದುವೆ ಆಗ್ತಿರಲ್ಲ. ಅವನ ಮದುವೆ ಮುಂದೆ ಹೋಗ್ತಾ ಇರುತ್ತೆ. ಯಾಕೆ? ಇವನು ಒಪ್ಪಿದರೆ ಹೆಣ್ಣು ಒಪ್ಪಲ್ಲ, ಹೆಣ್ಣು ಒಪ್ಪಿದರೆ ಗಂಡು ಒಪ್ಪಲ್ಲ, ಇಬ್ಬರು ಒಪ್ಪಿದರೆ ಬೇರೆ ಯಾವುದೋ ಕಾರಣಗಳು ಬಂದು ಆ ಮದುವೆ ಆಗದೆ ಇರೋಂಗಾಗುತ್ತೆ. ಇದು ಸಪ್ತಮದಲ್ಲಿರ್ತಕ್ಕಂಥ ಶನಿಯ ಪ್ರಭಾವದಿಂದ ಉಂಟಾಗ್ತದೆ. ಇದು ಮೊದಲನೇದು. ಇನ್ನೊಂದು ಕಾರಣ ಮದುವೆಯ ವಿಳಂಬಕ್ಕೆ ಹೇಳ್ಬೋದು. ಪಂಚಮ ಭಾವದಲ್ಲಿ ಕ್ರೂರ ಗ್ರಹಗಳ ಸ್ಥಿತಿ. ಅಲ್ರಿ, ಮದುವೆದು 7ನೇ ಮನೆ ಅಂತೀರ, ಈಗ ನೋಡ್ತೀರಾ ಹೇಳ್ತಿದ್ದೀರಾ ಪಂಚಮ ಭಾವ. ಏನ್ರಿ ಇದು ಅಂದರೆ, ಆ ಪಂಚಮ ಸ್ಥಾನ ಬುದ್ಧಿ ಸ್ಥಾನ, ನಿಮ್ಮ ಬುದ್ಧಿಗಳನ್ನು ನಿಯಂತ್ರಣ ಮಾಡೋ ಸ್ಥಾನ ಆ ಪಂಚಮ ಸ್ಥಾನ. ಆ ಪಂಚಮದಲ್ಲಿ ಕೆಲವು ಕ್ರೂರ ಗ್ರಹಗಳು ಸೇರ್ಕೊಂಬಿಟ್ರೆ ಪಂಚಮಾರಿಷ್ಟ ದೋಷ ಅಂತ ಬಲವಾದ್ದು ಉಂಟಾದಾಗ ನಾನು ನೋಡಿದ್ದೀನಿ. ಅವರೇನು ಮಾಡ್ತಾರೆ, ಯಾವುದೋ ಒಂದು ಕಾರಣ ಹೇಳಿ ಮದುವೆ ಅಂತ ತಾವು ಮುಂದಾಗ್ತಾರೆ. ನಾನಿನ್ನೂ ಸೆಟ್ಲೇ ಆಗಿಲ್ಲ ಗುರುಗಳೇ ಅಂತಾರೆ. ಕಣಯ್ಯ ಸರಿ, ಸೆಟ್ಲಾಗೋದು ಅಂದರೆ ಏನು? ನೋಡಿ, ನನಗೊಂದು ಮನೆ ಇಲ್ಲ. ಅರೆ, ಮದುವೆ ಆದಮೇಲೆ ಮನೆ ಮಾಡ್ಕೋಬೋದಲ್ಲಯ್ಯ. ಎಲ್ಲ ಗುರುಗಳೇ ಅದೆಲ್ಲ ಆಗಲ್ಲ, ಮದುವೆ ಆದಮೇಲೆ ಕಷ್ಟ ಆಗಿಬಿಡುತ್ತೆ, ನಿಮಗೆ ಗೊತ್ತಿಲ್ಲ. ಯಾಕೆ? ಒಂದು ಮಗು ಆದರೆ ಸ್ಕೂಲ್ ಫೀಸು ವ್ಯಾನ್ಗೆ 1 ಲಕ್ಷ ಕಟ್ಟಬೇಕು ಅಂತ ಅವ್ರು ನನಗೆ ಹೆದರಿಸ್ತಾರೆ. ಆ ಥರದ್ದು ಉಂಟಾಗಿದೆ. ಆ ಕಾರಣದಿಂದ ಪಂಚಮದಲ್ಲಿ ಏನಾದರೂ ಕ್ರೂರ ಗ್ರಹಗಳ ಉಪಸ್ಥಿತಿ ಇದ್ದರೆ ನೋಡಿ, ಸಪ್ತಮ ಭಾವದಿಂದ ಅದು 11ನೇದು ಲಾಭಸ್ಥಾನ ಆಗುತ್ತೆ. ಕೌಂಟೆಡ್ ಫ್ರಮ್ 7th. ಅದು ನಿಮಗೆ 7, 8, 9, 10, 11, 12, 1, 2, 3, 4, 5 ಅಂತ ಬಂದರೆ ಅದು 11th ಹೌಸ್ ಆಫ್ ಪ್ರಾಫಿಟ್ಸ್ ಆಗುತ್ತೆ. ಆ ಹೌಸ್ ಆಫ್ ಪ್ರಾಫಿಟ್ಸ್ನಲ್ಲೇನೋ ಕೆಟ್ಟ ಗ್ರಹ ಸೇರ್ಕೊಂಬಿಟ್ಟಿತ್ತು ಅಂದರೆ ಅದು ಇವನ ಬುದ್ಧಿನ ಉಲ್ಟಾ ಪಲ್ಟಾ ಮಾಡಿ ಏನೋ ಒಂದು ಕಾರಣದಿಂದ ಇವನ ಮದುವೆ ಡಿಲೇ ಆಗೋದಕ್ಕೆ ಕಾರಣ ಮಾಡುತ್ತೆ. ನಾನು ಸೆಟ್ಲ್ ಆಗಲಿಲ್ಲ, ನನಗೆ ಮನೆ ಇಲ್ಲ, ನನಗೆ ಕಾರಿಲ್ಲ, ಅವೆಲ್ಲವನ್ನೂ ಇವನು ಹೊಂದಿ ಆನಂತರ ಕನ್ಯೆಯನ್ನು ಅರಸಿ ಆ ಕನ್ಯೆಯನ್ನು ಇವನು ಮದುವೆ ಮಾಡ್ಕೋಬೇಕು ಅಂದರೆ ಇವನಿಗೆ 40 ವರ್ಷ ಆಗಿರುತ್ತೆ. ಈ ಥರದ ಪರಿಸ್ಥಿತಿ ಬಂದು ಕೂತ್ಕೊಂಡಿದೆ.